ಅಧ್ಯಯನ ಮಾಡಿ ಅದನ್ನ ಮುಂದೆ ತಗೊಂಡ್ ಬರ್ಬೇಕು. ಆಗ ನಾವು ಖಂಡಿತ ಆಯುರ್ವೇದ ಮೇನ್ ಲೈನ್ ಆಫ್ ಒಂದು ಟ್ರೀಟ್ಮೆಂಟ್ ಆಗ್ಲಿಕ್ಕೆ ಭಾರತೀಯ ವಿಜ್ಞಾನ ಭಾರತದಲ್ಲಿ ತನ್ನ ಹಳೆಯ ಒಂದು ಇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಾನಿಲ್ಲಿ ಗರ್ಭದ ತನಕ ಹೋಗ್ತಾ ಇಲ್ಲ, ಸ್ತ್ರೀ ಅನ್ನೋದನ್ನ ತಗೊಂಡು ಮಾಡ್ತಾ ಇದ್ದೀನಿ. ಸ್ತ್ರೀಯ ಒಂದು ಮೂಲದಿಂದ ಆಕೆಯ ಬಗ್ಗೆ ಹೇಗೆ ಆಕೆ ಈಗ ಬದಲಾಗ್ತಿದೆ, ಹೇಗಿತ್ತು, ಹೇಗಿರ್ಬೇಕಿತ್ತು ಅನ್ನೋದನ್ನ ತಗೊಂಡು ಮಾತಾಡ್ತಾ ಇದ್ದೀನಿ. ಓಂ ಶ್ರೀ ಧನ್ವಂತರೇ ನಮಃ. ಅಂದ್ರೆ ಯಾವುದು ಸ್ವಲ್ಪ ಧರ್ಮಶಾಸ್ತ್ರದಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ದು, ಮತ್ತೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ, ಮತ್ತೆ ನನ್ನ ಕೆಲವೊಂದು ಅನುಭವಗಳಲ್ಲಿ ಸ್ತ್ರೀಯನ್ನ ಚಿಕಿತ್ಸೆ ಮಾಡುವಾಗ ನನಗೆ ಏನ್ ಕಂಡ್ಕೊಂಡೆ ಅಂತದ್ದು ಟಿಲ್ ಹರ್ ಪ್ಯೂಬರ್ಟಿ ಅನ್ಬೋದು. ಅಲ್ಲಿ ತನಕ ಮಾತ್ರ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಪ್ರಶ್ನೆಗಳಿರ್ಬೋದು, ಏನೋ ಗೊತ್ತಿಲ್ಲ, ನೋಡಿ. ಸೊ ನಿಮ್ಗೆ ಏನ್ ಅನಿಸ್ತು ಅಂತ. ಸೊ ಸ್ತ್ರೀ ಬಗ್ಗೆ ಶಬ್ದಕಲ್ಪದ್ರುಮದಲ್ಲಿ ನಾನು ಕನ್ನಡದಲ್ಲಿ ಜಾಸ್ತಿ, ಅಂದ್ರೆ ಇದು ಸ್ವಲ್ಪ ಹಳೇದು ಇತ್ತು, ಹೊಸ ಸ್ಲೈಡ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಕೆಲವೊಂದು ಇಂಗ್ಲಿಷ್ ಅಲ್ಲೂ ಇದೆ, ಸಂಸ್ಕೃತ ಮತ್ತೆ ಇಂಗ್ಲಿಷ್ ಇದೆ, ಕನ್ನಡ ಇದ್ರಲ್ಲಿ ಆಗ್ಲಿಲ್ಲ ನನ್ಗೆ. ಸೊ ಅಂದ್ರೆ ಸ್ಯಾಯತಿ ಗರ್ಭೋ ಯಸ್ಯಾಮಿತಿ ಅಂತ. ಈಗ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಧರ್ಮ ಅಂದ್ರೆ ಏನು ಅನ್ನೋದೇ ಈಗ ನಮ್ಮಲ್ಲಿ ಒಂದು ಏನಾಗಿದೆ, ಧರ್ಮ ಅದಕ್ಕೆ ರಿಲಿಜನ್ ಅಂತ ಅರ್ಥ ಬರುತ್ತೆ ಅಂತ ಅಂದ್ರೆ ಈಗ ಹಾಗಾಗ್ತಾ ಇದೆ. ಧರ್ಮ ಅಂದ್ರೆ ಕೆಲವೊಂದು ಇದು ಏನೋ ಕಟ್ಟುಪಾಡು ಏನೇನೋ ಎಲ್ಲ ಒಂದು ತಪ್ಪಾಗಿ ಆಗ್ತಾ ಇದೆ. ಅಂದ್ರೆ ಧರ್ಮ ಅಂದ್ರೆ ನಾವು ನೇಚರ್, ಲಾ ಆಫ್ ನೇಚರ್, ಪ್ರಕೃತಿಯ ಒಂದು ನಿಯಮ ಅಂತ ತಗೊಳ್ಬಹುದು. ಯಾರು ಪ್ರಕೃತಿಯಿಂದಾಗಿ ಒಂದು ಮಗುವನ್ನು ಹೆರಲು ಶಕ್ಯಳೋ ಆಕೆ ಸ್ತ್ರೀ ಅಂತ. ಅಲ್ಲಿಂದ ಒಂದು ಸ್ತ್ರೀ ಧರ್ಮ ಅನ್ನೋದು ಶುರುವಾಗುತ್ತೆ. ಈಗ ಅದನ್ನ ನಾವು ದೂರ ಹೋಗ್ತಾ ಇದೀವಿ. ಯಾಕೆ ಸ್ತ್ರೀ ಎಲ್ಲಿ ಹೇಳ್ಬೋದು, ಹಿಂದೆ ಹೇಳಿದಾದ್ರೆ ಗರ್ಭ ಎಲ್ಲದಕ್ಕೂ ಮೂಲ ಅಂತ. ಹಾಗೆ ಸ್ತ್ರೀಯೂ ಅಷ್ಟೇ, ಸ್ತ್ರೀ ಸರಿಯಾಗಿದ್ರೆ ಮಾತ್ರ ಎಲ್ಲದೂ ಸರಿಯಾಗಿರ್ಲಿಕ್ಕೆ ಸಾಧ್ಯ. ಆಕೆ ಪ್ರಕೃತಿ ಅಂತ ನಾವು ಅನ್ಕೋತೀವಿ, ಪ್ರಕೃತಿಯಲ್ಲಿ ಈಗ ಬದಲಾವಣೆ ಆಗ್ತಾ ಇದೆ. ಸೊ ಅದು ತಪ್ಪಾಗ್ತಾ ಇರೋದು. ಅಲ್ಲಿಂದ ನಾವು ಆಯುರ್ವೇದ ವೈದ್ಯರಾಗಿ ಜಗತ್ತಿನಲ್ಲಿ ಇದನ್ನ ನಾವು ಹೇಳ್ಬೇಕು. ನಾವು ವಿತ್ ಅಥಾರಿಟಿ, ನಮ್ಮಲ್ಲಿ ಎಲ್ಲದಕ್ಕೂ ರೆಫರೆನ್ಸ್ ಗಳಿವೆ, ಅದನ್ನ ನಾವು ಹುಡುಕಿ ತೆಗೆದು, ನಾನು ಹೆಚ್ಚು ಹುಡುಕ್ಲಿಕ್ಕೂ ಆಗಿಲ್ಲ. ನಾನು ಗೊತ್ತಿರೋ ಹಾಗೆ ಶ್ರವಣ್ ಗೊತ್ತು, 15 ದಿನದ ಹಿಂದಿನ ತನಕನೂ ನಾನು ತುಂಬಾ ಬಿಸಿ ಇದ್ದೆ. ನನ್ನ ಮಗಳ ರಂಗಪ್ರವೇಶ ಬಂದ್ಮೇಲೆ ಮತ್ತೆ ಗೆಸ್ಟ್ಗಳು ಎಲ್ಲೋ ಹೋಗೋದು ಬರೋದು ಅನ್ಕೊಂಡು 2 ದಿನದಿಂದ ನಾನೀಗ ಫ್ರೀ ಆಗಿದ್ದು. ಹಾಗಾಗಿ ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ಒಂದು ಬೇಸಿಕ್ ಒಂದು ಅಷ್ಟು ನಾನು ತಗೊಂಡ್ ಬಂದಿದ್ದೀನಿ. ಸೊ ಡೆಫಿನಿಷನ್ ಇಂದ ಈಗ ಸ್ತ್ರೀ ಅಂದ್ರೆ ಹೀಗೆ, ಗರ್ಭೋ ಯಸ್ಯಾಮಿತಿ ಅದು. ಅದಕ್ಕೆ 47 ಸ್ತ್ರೀಗೆ 47 ಏನು ಪರ್ಯಾಯ ಪದಗಳು ಇದೆ ಶಬ್ದಕಲ್ಪದ್ರುಮದಲ್ಲಿ. ಅದ್ರಲ್ಲಿ ಚತುರ್ವಿಧ ಪದ್ಮಿನಿ ಚಿತ್ರಿನಿ ಶಂಖಿನಿ ಹಸ್ತಿನಿ ಅಂತ. ಅದೆಲ್ಲ ನಮ್ಗೇನು ಈಗಿನ ಕಾಲಕ್ಕೆ ಬೇಕಾಗಿಲ್ಲ, ಇದೆಲ್ಲ ಅವ್ರು ಹೇಳಿರೋ ಒಂದು ಇದು. ಆಮೇಲೆ ಕೆಲವೊಂದು ಅನೇಕ ಸ್ತ್ರೀ ಬಗ್ಗೆ ಇರೋ ಕೋಟ್ಸ್ ಅಂತ ಹೇಳ್ಬೋದು. ಅದರಲ್ಲಿ ನನಗೆ ಅತ್ಯಂತ ಇಷ್ಟವಾದ 2 ನಾನು, ಯಾಕಂದ್ರೆ ಇದರಲ್ಲಿ ಮುಂದೆ ನಾನು ಅದನ್ನ ಮೆನ್ಷನ್ ಮಾಡ್ಲಿಕ್ಕಿದೀನಿ. ನ ಸ್ತ್ರೀ ರತ್ನ ಸಮಂ ರತ್ನಂ ಅಂತ ಚಾಣಕ್ಯ ಹೇಳಿದೆ. ರತ್ನ ಅಂದ್ರೆ ಎಲ್ರಿಗೂ ಗೊತ್ತು, ಪ್ರೆಷಸ್ ಅಂತ. ಅದು ಯಾಕೆ, ಎಲ್ಲಿ ನಾವು ಅದನ್ನ ಯಾವ ರೀತಿ ನಮ್ಮ ಒಂದು ಈಗಿನ ಪರಿಸ್ಥಿತಿನಲ್ಲಿ ಉಪಯೋಗಿಸ್ಕೋಬಹುದು ಅಂತ ಹೇಳ್ಬೋದು. ಮತ್ತಿನ್ನೊಂದು ಸ್ತ್ರೀ ಮೂಲಂ ಹಿ ಧರ್ಮ, ಧರ್ಮದ ಮೂಲವೇ ಸ್ತ್ರೀ. ಅಂದ್ರೆ ಒಂದು ಉತ್ತಮ ಸ್ತ್ರೀ ಉತ್ತಮ ಒಂದು ಮಕ್ಕಳನ್ನ ಪಡೆಯಬಲ್ಲಳು. ಆ ಉತ್ತಮ ಮಕ್ಕಳು ಒಂದು ದೇಶವನ್ನ ಅಥವಾ ಯಾವುದೇ ಒಂದು ಪ್ರದೇಶವನ್ನ ಅವರು ಸರಿಯಾಗಿ ಇಟ್ಕೋತಾರೆ. ಹಾಗಾಗಿ ಎಲ್ಲದಕ್ಕೂ ಮೂಲ ಸ್ತ್ರೀ ಅನ್ನೋದನ್ನ ಮನುಸ್ಮೃತಿಯಲ್ಲಿ ಹೇಳಲ್ಪಟ್ಟಿದೆ. ಸೊ ಸ್ತ್ರೀ ಜೀವನಸ್ಯ ಚರಣಾಹ, ಇದು ಅಷ್ಟೇ. ಹಿಂದೆ ಅನೇಕ ಕಡೆ ನನ್ಗೆ ಹೋಗ್ಲಿಕ್ಕೆ ಇರ್ತಿತ್ತು. ಹಾಗಾಗಿ ಕೆಲವೊಂದು ಬೇಸಿಕ್ ನಾನು ಅಂದ್ರೆ ಕೆಲವು ಕಾಲೇಜಸ್ ಅಲ್ಲಿ, ಸ್ಕೂಲ್ಸ್, ಕಾಲೇಜು ಮತ್ತೆ ಬೇರೆ ಬೇರೆ ಕಡೆ ಒಂದಷ್ಟು ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಇದರಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಹೇಳಿರೋ ಹಾಗೆ ಪುರುಷರಲ್ಲಿ ಬಾಲ ಬರುತ್ತೆ, ಯುವ, ಪ್ರೌಢ, ವೃದ್ಧ ಅಂತ ಬರ್ಬೋದು. ನಮ್ಮ ಇದ್ರಲ್ಲಿ ಬಾಲ, ರಜೋಮತಿ, ಇವನ್ ಗೌರಿ, ಅನೇಕ ವಿಧ ಹೇಳಿದ್ದಾರೆ. ಯಾಕಂದ್ರೆ ಸ್ತ್ರೀಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ. ಈಗ ಅನೇಕ ಒಂದು ವೆಸ್ಟರ್ನ್ ಅಥವಾ ಏನು ಪಾಶ್ಚಾತ್ಯ ಒಂದು ಕಲ್ಪನೆ ಏನಂದ್ರೆ, ಭಾರತಕ್ಕೆ ಅಥವಾ ನಮ್ಮ ಇದಕ್ಕೆ ಸನಾತನ ಧರ್ಮದಲ್ಲಿ ಸ್ತ್ರೀಯರಿಗೆ ತುಂಬಾ ಕಟ್ಟುಪಾಡುಗಳು. ಹೊರಗಿಂದ ಬಂದು ನಮಗೆ ಒಂದು ಅವ್ರು ನಮ್ಗೆ ಸಮಾನತೆ ಕೊಡ್ತಿದ್ದಾರೆ ಅಥವಾ ನಮ್ಮನ್ನ ಮೇಲೆತ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ತುಂಬಾ ಜೋರಾಗಿ ಬರ್ತಾ ಇದೆ. ಹಾಗೇನೂ ಇರ್ಲಿಲ್ಲ. ಮತ್ತೆ ನಮ್ಮ ಮೇಲೆ ಅನೇಕ ಪ್ರಹಾರಗಳಾದಾಗ ಕೆಲವೊಂದು ತಪ್ಪು ಇದು ಬಂದಿರ್ಬೋದು. ಈಗ ಸತಿ ಇರ್ಬೋದು, ವಿಧವೆಯರ ಬಗ್ಗೆ ಇದು ಎಲ್ಲ ಆಮೇಲೆ ಬಂದಿರ್ಬೋದು. ಆದ್ರೆ ಅದಕ್ಕೆ ಮುಂಚೆ
ಒಂದು ಏನು ನಮ್ಮ ವೇದಗಳಲ್ಲಿರ್ಬೋದು, ಹಿಂದೆ ಹೋದಷ್ಟು ಸ್ತ್ರೀಯರಲ್ಲಿ ಆತರ ಯಾವುದೇ ಇದಿಲ್ಲ. ಎಲ್ಲಿ ಒಂದು ಹೆಣ್ಮಕ್ಳು ಇದು ಒಂದು ಅವರೇ ಒಂದು ಇದು ಮಾಡ್ಕೊಂಡು ಚೂಸ್ ಮಾಡೋ ಒಂದು ಟೈಮ್ ಇತ್ತು. ಸ್ವಯಂವರಗಳಿಂದ ಆತರ ಸ್ವಯಂವರ ಅರ್ಥದಲ್ಲೇ ಇದೆ ಅಂತ ಇದು ಹೋಗಿ ಆಮೇಲಿನ ಅಟ್ಯಾಕ್ ಗಳಿಂದಾಗಿ ಸ್ವಂತವಾಗಿ ಅವರೇ ಹೋಗಿ ಸತಿ ಮಾಡ್ಕೊಂಡ್ರು. ಕೊನೆಗೆ ಅದನ್ನ ತಪ್ಪಾಗಿ ಇದ್ ಮಾಡಿದ್ರು. ವರದಕ್ಷಿಣೆ ಇರ್ಬೋದು ಎಲ್ಲ ಆಮೇಲೆ ಬೇರೆ ಬೇರೆ ನಮ್ಮಲ್ಲಿ ಇದು ಬಂದಿಲ್ಲ ಅಂತ ಹೇಳಲ್ಲ, ಆದ್ರೆ ಅದನ್ನ ನಾವು ಸರಿಪಡಿಸ್ಬೋದು. ಆದ್ರೆ ಎಲ್ಲಿಂದನೋ ನಮಗ್ ಬಂದು ಯಾರೋ ಬುದ್ಧಿ ಹೇಳಿ ಯಾರೋ ನಮಗ್ ಸರಿ ಮಾಡುವಂತ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಎಲ್ಲಾ ಇತ್ತು. ಅರ್ಧನಾರೀಶ್ವರ ಅನ್ನೋ ಒಂದು ಕಾನ್ಸೆಪ್ಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ್ದು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ಬೇರೆ ಬೇರೆ ಏನು ನಾವು ರಿಲಿಜಿಯನ್ ಅಂತ ಕಣಿತೀವಿ, ಅದರಲ್ಲಿ ಒಂದು ಕಡೆ ಏನ್ ಹೇಳ್ತಾರೆ, ಸ್ತ್ರೀ ಹೇಗ್ ಹುಟ್ಟಿದ್ಲು ಅಂದ್ರೆ ಪುರುಷನ ರಿಬ್ಬಿಂದ ಬಂದ್ಲು ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಸ್ತ್ರೀ ಅನ್ನೋದು ಒಂದು ಭೋಗ ವಸ್ತು ಅಂತೆಲ್ಲ ಹೇಳೋದು ಅನೇಕ ಇದೆ. ಆದ್ರೆ ಅದ್ ಯಾವ್ದೂ ಅಲ್ಲದೆ ಅರ್ಧನಾರೀಶ್ವರ ಇದು ಹೇಳಿರೋದೇ ನಾವು. ಪ್ರತಿಯೊಂದು ವ್ಯಕ್ತಿಯಲ್ಲೂ ಅರ್ಧನಾರೀಶ್ವರ ಕಾಣ್ಬಹುದು. ಯಾವ ಒಂದು ನಮ್ಮ ಅರ್ಧ ಭಾಗವನ್ನ ನಾವು ಪೋಷಣೆ ಮಾಡ್ತೀವೋ ಅದು ಸ್ಟ್ರಾಂಗ್ ಆಗುತ್ತೆ. ಪಿಟ್ಯುಟರಿ ಎಲ್ಲರಿಗೂ ಗೊತ್ತು, ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ಪ್ರತಿಯೊಬ್ಬರಲ್ಲೂ ಪ್ರೊಡ್ಯೂಸ್ ಆದಾಗ ಸ್ತ್ರೀ ಆಕೆ ಸ್ಟ್ರಾಂಗ್ ಆಗಿದ್ರೆ ಆಕೆ ಈಸ್ಟ್ರೋಜನ್ ಸ್ಟ್ರಾಂಗ್ ಆಗಿ ಅದನ್ನ ತಡೆದು ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಟೆಸ್ಟೋಸ್ಟಿರಾನ್ ಕಂಟಿನ್ಯೂ ಆಗುತ್ತೆ. ಅದು ಪ್ರತಿಯೊಂದು ವ್ಯಕ್ತಿಗೂ ಗೊತ್ತಿರುವ ವಿಷಯ. ಅದನ್ನೇ ಈಗ ನಾವು ಅರ್ಧನಾರೀಶ್ವರ ಸಿದ್ಧಾಂತದನ್ನ ಕಂಪೇರ್ ಮಾಡ್ಬೋದು, ಅಥವಾ ಇನ್ನೂ ನಾವು ಶ್ರವಣ್ ಹೇಳ್ದಾಗೆ ಇನ್ನು ಉತ್ತಮ ಸ್ಥಿತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡಿದೀವಿ ಭಾರತೀಯ ಒಂದು ಸಿದ್ಧಾಂತಗಳ ಪ್ರಕಾರ. ಹಾಗಾಗಿ ಬಾಲ ಅನ್ನೋ ಒಂದು ಏನು ಸ್ಟೇಜ್ ಇದೆ ಅದು ತುಂಬಾ ಮುಖ್ಯ. ಒಂದು ಮಗುವಿನ ಸ್ತ್ರೀಯ ಒಂದು ಚಿಕ್ಕ ವಯಸ್ಸಿಂದ ನಾವು ಈಗ ಅನೇಕರು ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲ ಒಂದೇ ತರ ಅಂತ ಹೇಳ್ತಾರೆ. ಹಾಗಿಲ್ವೇ ಇಲ್ಲ. ಹೆಣ್ಣು ಮಗು ಹುಟ್ಟದಾಗಿಂದ ನಾವು ಅವ್ರನ್ನ ಹೇಗ್ ಸಾಕ್ತಿವಿ, ಅವರನ್ನು ವಿಭಿನ್ನವಾಗಿ ಸಾಕ್ಬೇಕು. ವಿಭಿನ್ನ ಅಂದ ಕೂಡ್ಲೆ ನಮ್ಮಲ್ಲಿ ಏನಾಗುತ್ತೆ, ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡೋದು, ಗಂಡು ಮಕ್ಕಳನ್ನ ಶ್ರೇಷ್ಠವಾಗಿ ನೋಡೋದು, ಆ ರೀತಿ ಏನೇನೋ ತಪ್ಪು ಅಂದ್ರೆ ನಡೀತಾನು ಇದೆ. ಮತ್ತೆ ಕಲ್ಪನೆ ಏನಾದ್ರು ಚೂರು ಹೇಳಿದ ಕೂಡ್ಲೇನು ನೀವು ಹೆಣ್ಮಕ್ಳನ್ನ ಕೀಳಾಗಿ ಇರ್ಬೇಕು. ಚಿಕ್ಕದ್ರಿಂದ ಅಚ್ಚರಿ ಇರುತ್ತೆ. ಈಗ ಎಲ್ಲಾ ಮಕ್ಕಳು ಮೊಬೈಲ್ ಮುಂದೆನೆ ಇರ್ತಾರೆ. ಯಾವ್ದೇ ನಾವು ಎಕ್ಸಾಂಪಲ್ ಕೊಡ್ಲಿಕ್ಕೆ ಒಂದು ನೋಡಿ ಅಂದ್ರೆ ಯಾವ್ದು ಡಿಫ್ರೆನ್ಸ್ ಕಾಣ್ಲಿಕ್ಕಿಲ್ಲ ನಮ್ಗೆ. ಆದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಮೊಬೈಲ್ ಅಥವಾ ಈ ಗ್ಯಾಜೆಟ್ಸ್ ಎಲ್ಲ ಬರ್ಲಿಕ್ ಮುಂಚೆ ಹೇಗಿತ್ತು ಅಂದ್ರೆ, ಹೆಣ್ಮಕ್ಳು ಚಿಕ್ಕವರಿದ್ದಾಗ ಅವರು ಈಗ ತಾಯಿ ಒಂದು ಬಟ್ಟೆ ಸೀರೆ ಬಿಚ್ಚಿ ಹೋಗಿದ್ರೆ ತಾವು ಉಟ್ಕೊಳ್ಳೋಕ್ ಪ್ರಯತ್ನ. ಹಲೋ, ಚೇಂಜ್ ಆಗ್ತಿದ್ಯಾ? ಇಲ್ಲ ಅಂದ್ರೆ ಈಗ ಸ್ತ್ರೀ ಜೀವನಸ್ಯ ಅಲ್ಲಿಗೆ ಬಂದಿದ್ದೀನಿ. ಇದೆಯಾ, ಕಾಣಿಸ್ತಿದ್ಯಾ? ಇಲ್ಲ, ಸ್ಲೈಡ್ ಚೇಂಜ್ ಆಗ್ತಿಲ್ಲ. ಚೇಂಜ್ ಆಗ್ತಿಲ್ವಾ? ಈಗ ಇಲ್ಲ ಅಲ್ಲ, ಒಂದು ನಿಮಿಷ. ಆಗ್ತಿದ್ಯಾ? ಆಗಿದೆಲ್ಲ. ಈಗ ಸೆಕೆಂಡ್ ನೋಡಿದ್ರ? ಸೆಕೆಂಡ್ ಯಾವ ಸ್ಲೈಡ್ ಚೇಂಜ್ ಆಗಿಲ್ಲ. ಅಲ್ಲ, ಈಗ ಇದು ನೋಡಿದ್ರ? ಈಗ ಒಂದು ಯಾವ ಸ್ಲೈಡ್? ಹಾ, 3 ಡೆಫಿನಿಷನ್ ಎಲ್ಲ ಸ್ಲೈಡ್ ನೋಡಿರ್ಲಿಲ್ಲ ಅನ್ಸುತ್ತಲ್ಲ. ಸೊ ಈಗ ಕಾಣಿಸ್ತಿದೆ ಅಲ್ವಾ 3 ಡೆಫಿನಿಷನ್? ಹಾ, ಸರಿ, ಓಕೆ. ಹಾಗಾದ್ರೆ ನಾನು ಅದು ಫುಲ್ ಸ್ಕ್ರೀನ್ ಮಾಡಲ್ಲ. ಅದೇ ಸ್ಕ್ರೀನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ಹೀಗೆ ಇದ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬಾಲ ಇದ್ರಲ್ಲಿ ಈಗ ಬಾಲ ಅನ್ನೋ ಒಂದು ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಹೇಗಿರ್ತಾರೆ, ಅವರನ್ನ ನಾವೇನ್ ಮಾಡ್ತೀವಿ, ಅದೆಲ್ಲ ಏನ್ ಮಾಡೋದು, ಚಿಕ್ಕ ಗೊಂಬೆಗಳು ಹಿಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಿದೇಶಗಳಲ್ಲೇ ನೋಡ್ಬೋದು, ಇವಾಗ ಅವರೆಲ್ಲ ಚಿಕ್ಕ ಹುಡ್ಗಿರ್ ಹೋಗಿ ಬೇಬಿ ಸಿಟ್ಟಿಂಗ್ ಮಾಡ್ತಾರೆ. ಅದೇ ಎಲ್ಲಾ ಸಮಾನರು ಅಂತ ಹೇಳಿ ಗಂಡು ಮಕ್ಕಳನ್ನ ಯಾರು ಬೇಬಿ ಸಿಟ್ಟಿಂಗ್ ಮಾಡಕ್ ಕಳ್ಸಲ್ಲ. ಗಂಡ್ ಮಕ್ಳಿಗೆ ಆಗಲ್ಲ, ಚಿಕ್ಕ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅವ್ರ ಕೈಲಿ. ಟೀನೇಜ್ ಹೆಣ್ಮಕ್ಳು ಅವ್ರದ್ದು ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ ಬೇರೆಯವ್ರ ಮಕ್ಕಳನ್ನ ಪುಟ್ ಮಕ್ಕಳನ್ನ ನೋಡ್ಕೊಳಕ್ ಹೋಗೋದು, ಅದೆಲ್ಲ ಅನೇಕ ಇದ್ರಲ್ಲಿ ಕಾಣ್ಬೋದು. ನಮ್ಮಲ್ಲೇ ನಾವು ಈಗ ಚಿಕ್ಕ ಮಕ್ಕಳನ್ನ ಅಕ್ಕಂದ್ರ ಜೊತೆ ಬಿಟ್ಟು ಹೋಗಕ್ ಇಷ್ಟಪಡ್ತೀವಿ, ದೊಡ್ಡ ಗಂಡು ಮಕ್ಕಳ ಜೊತೆ ಬಿಟ್ಟು ಹೋಗಕ್ಕೆ. ಯಾಕಂದ್ರೆ ಅವ್ರದ್ದು ಬೇರೆ ತರ ಒಂದು ಪ್ರಕೃತಿ. ತಪ್ಪು ಸರಿ ಅನ್ನೋದಕ್ಕಿಂತ ಅವರ ಏನು ಒಂದು ಬೇಸಿಕ್ ನೇಚರ್ ಇದೆ ಬಾಲಾವಸ್ಥೆಯಲ್ಲಿ ಟಿಲ್ 12 ಅಂತ ಏನ್ ಇದ್ರಲ್ಲಿದೆ,
12 ವಯಸ್ಸಿಗಿಂತ ಮೊದ್ಲೇ ಅವರಲ್ಲಿ ಇರುವ ಹೆಣ್ಣುತನವನ್ನು ನಾವು ಜಾಗೃತಗೊಳಿಸ್ಬೇಕು. ಹಾಗಂತ ಅವ್ರನ್ನ ಮೂಲೆಯಲ್ಲಿ ಕೂಡಿಸ್ಬೇಕು ಅಥವಾ ಹೆದರ್ಸಿ ಬೆದರ್ಸಿ ಮನೇಲೇ ಇರಿ ಅಂತ ಹೇಳೋದು, ಅವರಿಗೆ ಈಗ ಪ್ರೊಟೆಕ್ಷನ್ಗೆ ಏನೋ ಒಂದು ಇದು ಕಲ್ಸೋದು, ಕರಾಟೆ ಅದು ಇದು ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆಕೆ ಗಂಡಸರ ತರ ಆಡ್ಲಿಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಕೆಯಲ್ಲಿ ಹಾರ್ಮೋನಲ್ ವ್ಯತ್ಯಾಸನೂ ಆಗುತ್ತೆ. ಅನೇಕ ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೀನಿ, ಅವ್ರು ಡ್ರೆಸ್ ಮಾಡ್ಕೊಳ್ಳೋದು, ಅವರ ಥಿಂಕಿಂಗ್, ಅವರ ಹಾವಭಾವಗಳು ಬದಲಾಗ್ತಾ ಅವರ ಶರೀರದಲ್ಲಿ ಹಾರ್ಮೋನಲ್ ಬದಲಾವಣೆನೂ ಆಗುತ್ತೆ. PCOD ಚಿಕ್ಕ ವಯಸ್ಸಲ್ಲಿ ಬರೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಅವರ ಆಹಾರ ಮತ್ತೆ ಜೀವನ ಶೈಲಿ ಜೊತೆ ಈ ರೀತಿ ಅವರಲ್ಲಿ ಏನದು ಮನೆಯಲ್ಲಿ ಅಂದ್ರೆ ನಾವು ತುಂಬಾ ಒಂದು ಮಹಿಳೆ ಹೆಣ್ಣು ಮಕ್ಕಳ ತರ ಒಂದು ಇದಿದ್ರೆ ಅದೊಂಥರ ಚೀಪ್ ಅನ್ನೋ ತರ. ಅದಕ್ಕೆ ನಾನು ಕೇಳೋದು, ಯಾವ ಹೆಣ್ಣು ಮಗುವಿಗೆ ನಾನು ಹೆಣ್ಣು ಅನ್ನೋದಕ್ಕೆ ಆಕೆಗೆ ಒಂದು ಇನ್ಫೀರಿಯಾರಿಟಿ ಅಥವಾ ಕೀಳರಿಮೆ ಇದ್ರೆ ಮಾತ್ರ ನಾವು ಗಂಡಸರ ತರ ಆಡ್ಲಿಕ್ಕೆ ಹೋಗ್ಬೇಕು. ನಾವು ನಮ್ಮ ಹೆಣ್ಣುತನವನ್ನು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು, ಕುಂಕುಮ ಇಟ್ಕೋಬಹುದಾಗಿರ್ಬೋದು, ಹೂ ಮುಡಿಯೋದು. ಹೂವಿನ ಸ್ಮೆಲ್ ಎಲ್ರಿಗೂ ಗೊತ್ತು, ಹ್ಯಾಪಿ ಹಾರ್ಮೋನ್ಸ್. ಆಕೆಯಲ್ಲಿ ಒಂದು ಖುಷಿ ಇರುತ್ತೆ, ಯಾವಾಗ್ಲೂ ಸೆಲೆಬ್ರೇಷನ್. ಯಾವ್ದೇ ಒಂದ್ ಮನೇಲಿ ಹೆಣ್ಮಕ್ಳಿದ್ರೆ ಏನೇನೋ ಈಗ ಗಿಫ್ಟ್ಸ್ ನಾವು ನೋಡ್ತೀವಿ, ಹೆಣ್ಮಕ್ಳಿಗೆ ಎಷ್ಟು ಗಿಫ್ಟ್ಸ್ ಕೊಡ್ಬೋದು, ಎಷ್ಟು ವೆರೈಟಿ ಸಿಗುತ್ತೆ. ಆದ್ರೆ ಗಂಡ್ ಮಕ್ಳಿಗೆ ಕೊಡ್ಬೇಕಂದ್ರೆ ಆಗಲ್ಲ. ಒಂದ್ ಸೆಕೆಂಡ್, ಏನೋ ಕೇಳಿಸ್ತಿದೆ ಅಲ್ಲ? ಏನೋ ಬೇರೆ ಸೌಂಡ್ ಬಂತು. ಓಕೆ. ಸೊ ಗಂಡಸರಿಗೆ ಅಂದ್ರೆ ಹಂಗೆಲ್ಲ ಹುಡ್ಕಕ್ ಆಗಲ್ಲ. ಇಟ್ಸ್ ನಾಟ್ ಸೆಲೆಬ್ರೇಷನ್. ಪ್ರತಿಯೊಂದು ಹಬ್ಬಗಳಿರ್ಬೋದು, ನವರಾತ್ರಿ ಇರ್ಬೋದು, ಎಲ್ಲ ಅಲಂಕಾರಗಳು ಇರ್ಬೋದು, ಎಲ್ಲದು ಹೆಣ್ಣು ಮಕ್ಕಳಿಗೆ ಯಾಕೆ ಹೇಳಿದ್ದಾರೆ ಅಂದ್ರೆ ಆಕೆ ಸೌಮ್ಯ, ಆಕೆ ಪ್ರತಿಯೊಂದನ್ನು ಒಂದು ಖುಷಿಯಿಂದ ತಗೊಳ್ತಾಳೆ. ಅದೇ ರೀತಿ ಮದ್ವೆ ಆಗಿ ಹೋಗೋದು ಅಷ್ಟೇ. ಯಾಕಂದ್ರೆ ಆಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ, ಆಕೆ ಇನ್ನೊಂದು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಗೋತ್ರ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮಲ್ಲಿ ಮೊದಲನೇ ಪಾಠನ ಇದ್ರಲ್ಲೇ ಶಾರೀರದಲ್ಲೇ ಬಂದಿದೆ, ಅತುಲ್ಯ ಗೋತ್ರಸಿ ಅಂತಾನೆ ಬಂದಿದೆ. ಹಾಗೆ ಗೋತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. XY ಕ್ರೋಮೋಸೋಮ್ ನ ಕಂಪೇರ್ ಮಾಡ್ಬೋದು. XX ಸೂಕ್ಷ್ಮ ಅಥವಾ ಸಾಫ್ಟ್ ಆಗಿ ಯಾರು ಒಂದು ನೇಚರ್, ಯಾರು ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು, ಯಾರು ಹೊಸ ಒಂದು ವಾತಾವರಣಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ, ಆಕೆಯನ್ನ ನಾವು ಸ್ತ್ರೀ ಅಂತ ಹೇಳ್ತೀವಿ. ಅದನ್ನ ಬಾಲ್ಯಾವಸ್ಥೆಯಿಂದನೇ ನಾವು ಆಕೆಗೆ ಅದನ್ನ ನರ್ಚರ್ ಮಾಡ್ತಾ ಬರ್ಬೇಕು. ಅದು ಬಿಟ್ಟು ಅವ್ರನ್ನ ಏನಾಗಲ್ಲ. ಈಗ ಎಷ್ಟು ತಂದೆ ತಾಯಿರು ಹೇಳೋದು, ನಾನು ಅದು ಹೆದರ್ತೀನಿ, ಆ ತರ ಹೇಳ್ಬೇಡಿ ಅಂತೀನಿ. ನನ್ನ ಮಗಳು ಏನು ಮಗನ್ ತರ ಸಾಕ್ತೀನಿ ನಾನು ಅಂತ. ಅದೇ ಮಗಳ ತರ ಸಾಕ್ತೀನಿ ಅಂತ ಯಾರು ಹೇಳಲ್ಲ. ಪ್ರತಿಯೊಂದು ಬೇರೆ ತರಾನೇ ನೋಡ್ಕೊಳ್ಬೇಕು ಅವ್ರನ್ನ. ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಅಂಗಡಿಗೆ ಹೋಗಿ ಕಳ್ಸೋದು, ಅದು ನನ್ನಿಬ್ರು ಇದಾರೆ, ಇಬ್ರಿಗೂ ನಾನು ಹೇಳ್ತೀನಿ. ನಿನಗೆ ಅನೇಕ ಕೆಲ್ಸಗಳು ಹೇಳ್ತೀನಿ, ಅವನಿಗೆ ಹೇಳಲ್ಲ. ಆದ್ರೆ ಈಗ ಸೆಲ್ಫ್ ಡಿಫೆನ್ಸ್ ಕಲ್ಸ್ಬೇಕು. ಮತ್ತೆ ಅಡಿಗೆ ಮಾಡೋದು ಇಬ್ರು ಕಲ್ಸಿ ಅಂತೀನಿ. ಹೆಣ್ಮಕ್ಳಿಗೂ ಅಡಿಗೆ ಮಾಡೋಕ್ ಗೊತ್ತಿರ್ಬೇಕು. ಯಾಕಂದ್ರೆ ಅವನು ಊಟ ಮಾಡ್ತಾನೆ, ಇವಳು ಊಟ ಮಾಡ್ತಾಳೆ. ಕ್ಲೀನಿಂಗ್ ಇರ್ಬೋದು, ತಮ್ಮನ್ನು ತಾವು ಏನು ನೋಡ್ಕೊಳಿಕ್ ಏನೇನ್ ಬೇಕು ಸೆಲ್ಫ್, ಅದು ಇಬ್ರು ಗೊತ್ತಿರ್ಬೇಕು. ಆದ್ರೆ ಕೆಲವೊಂದು ಈಗ ಆರ್ಟ್ಸ್ ಅಲ್ಲಿ ಜಾಸ್ತಿ ಹೆಣ್ಮಕ್ಳನ್ನ ನಾವು ಇದು ಮಾಡ್ಬೋದು. ರಂಗೋಲಿ ಹಾಕೋದು, ಇವೆಲ್ಲ ಎಷ್ಟೊಂದ್ ಈ ತರ ಸುಮಾರು ಕೆಲ್ಸಗಳಲ್ಲಿ ಸಣ್ಣ ಹೆಣ್ಮಕ್ಳ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನಾವು ಎಂಕರೇಜ್ ಮಾಡೋದು. ಬೊಂಬೆ ತಗೊಂಡು ಆಟ ಆಡುವಾಗ ಎಂಕರೇಜ್ ಮಾಡೋದು. ಅವ್ರ ಟೀ ಪಾರ್ಟಿ ಅಂತ ಮನೆ ಆಟ ಆಡೋದು, ಏನೇನೋ ಮಾಡ್ತಿದ್ದಾಗ ಅದನ್ನ ಖುಷಿಯಿಂದ ಅವ್ರನ್ನ ಇದು ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟೆ ನೀನು ಇದೆಲ್ಲ ಆಡ್ಬೇಡ ಅನ್ನೋದು. ಅಥವಾ ಈಗಂತೂ ಎಲ್ಲಾ ಮಕ್ಳು ಮೊಬೈಲ್ ಅಲ್ಲಿ ಏನೋ ಒಂದು ಇದು ನೋಡ್ಕೊಂಡು, ಅದೇನೋ ಮೊನ್ನೆ ಯಾರೋ ಏನೋ ಖೋಖೋ ಏನೋ ಎಲ್ಲ ಹೇಳಿದ್ರೆ ನನಗೆ ಅದಕ್ಕೆ ಭಯ ಆಯ್ತು. ಅದೆಲ್ಲ ಏನೇನೋ ಈಗ ಆಟಿಸಮ್ಗೆ ಕೆಲವೊಂದು ಈ ಕಾರ್ಟೂನ್ಸ್ ಕಾರಣ ಆಗ್ತಾ ಇದೆ, ಅನಿಮೇಷನ್ ಎಲ್ಲ ಭಯಾನಕವಾಗಿ ಬರ್ತಾ ಇದೆ ಅಂತೆಲ್ಲ ಕೇಳಿ ಎಲ್ಲೋ ಹೋಗ್ತಾ ಇದೆ ಈಗ ನಮ್ಮ ಒಂದು ಲೋಕ. ನಾವು ಆಯುರ್ವೇದ ವೈದ್ಯರಾಗಿ ಇದನ್ನೆಲ್ಲ ಹೇಳ್ಬೋದು. ಈ ವಿಷಯಗಳನ್ನ ನಮ್ಮಲ್ಲಿ ಬರೋ ಈಗ ಸಂಬಂಧ ಇರಲ್ಲ ಕೆಲವರಿಗೆ, ಚಿಕ್ಕ ಮಗು ಇರುತ್ತೆ, ಬಟ್ ಅವರಲ್ಲಿ ಈಗ ಒಂದ್ ಹೆಣ್ಮಗುನ್ ಕರ್ಕೊಂಡ್ ಬಂದ್ರು ಅಂದ್ರೆ ಸುಮ್ನೆ ಒಂದೆರಡು ಟಿಪ್ಸ್ ಕೊಡ್ಬೋದು ನಾವು ಅವರಿಗೆ. ನಿಮ್ ಮಗು ಹೀಗ್ ಮಾಡಿ, ಈಕೆ ಮುಂದೆ ಚೆನ್ನಾಗಿ. ಈಗ ಅಮೆರಿಕದಲ್ಲಿ ಅನೇಕರಿಗೆ ಗೊತ್ತಿರ್ಬೋದು, ಎಷ್ಟೊಂದ್ ಜನ ಚಿಕ್ಕ ವಯಸ್ಸಲ್ಲೇ ಪಾಪ ಅವರು ಯಾವ್ದೋ ಒಂದ್ ಕಾರಣಕ್ಕೆ ಟೀಚರ್ಸೇ ಅವ್ರನ್ನ ಬ್ರೈನ್ ವಾಶ್ ಮಾಡಿ ನೀನ್ ಹೆಣ್ಣಲ್ಲ ಗಂಡು ಅಂತ ಹೇಳೋದು, ಗಂಡಸ್ರನ್ನ ಹೆಣ್ಣು ಅಂತ ಹೇಳೋದು, ಈ ತರ ಎಲ್ಲ ಏನೇನೋ ಮಾಡ್ತಿದ್ದಾರೆ. ಮೊನ್ನೆ ಯಾರೋ ಒಂದು ಇದ್ರಲ್ಲಿ ಆರ್ಟಿಕಲ್ ಓದ್ದೆ ನಾನು, ಚಿಕ್ಕ ವಯಸ್ಸಲ್ಲೇ ಆಕೆ ಗಂಡ ಇಷ್ಟ ಅಂತ ಹೇಳಿ ಆಕೆಯ ಯೂಟ್ರಸ್ ಬ್ರೆಸ್ಟ್ ಎಲ್ಲ ಆಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳು ಒಂದ್ ವಯಸ್ಸಿಗೆ ಬಂದಿದ್ದಾಳೆ, ಈಗ ನನಗೆ ಹೆಣ್ಣಾಗ್ಬೇಕಂತ ಆಗ್ತಿದೆ, ನನ್ ಕೈಲಿ ಆಗ್ತಿದೆ. ಹೀಗೆ ಹುಚ್ಚಾಟಗಳು ತುಂಬಾ ಜಾಸ್ತಿ ಆಗ್ತಿದೆ. ಈ ತರ ಹುಚ್ಚಾಟಗಳು ಜಾಸ್ತಿ ಆದಾಗ ನಮ್ಮ ಆಯುರ್ವೇದ ವೈದ್ಯರ ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ. ನಾವು ಹೋಗಿ ಪ್ರಪಂಚನೆಲ್ಲ ಸರಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಸುತ್ತಮುತ್ತಲಿನ ಏನ್ ನಡೀತಿದೆ ಪರಿಸರದಲ್ಲಿ ನಾವು ವಿತ್ ಅಥಾರಿಟಿ, ನಮ್ಮ ಹತ್ರ ಎಲ್ಲಾ ರೆಫರೆನ್ಸ್ ಇದೆ, ಹೀಗೀಗ್ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅಂತಾನು ನಮ್ಮ ಶಾಸ್ತ್ರೋಕ್ತವಾಗಿ ನಾವು ಹೇಳ್ಬೋದು ಅವರಿಗೆ. ಯಾವ್ದು ನಮ್ದು ಇವತ್ತು ನಿನ್ನೆ ಕಂಡ್ಕೊಂಡಿದ್ದಲ್ಲ. ಹಾಗಾಗಿ ಹೊಸ ರಿಸರ್ಚ್ ಬಂತು, ಹೊಸದೇನೋ ಕಂಡು ಹಿಡಿದ್ವಿ ಅಂತ ಹೇಳಿದಾಗ ನಾನು ಯಾವುದೇ ಆಸಕ್ತಿ ತೋರ್ಸಲ್ಲ.
ಯಾಕಂದ್ರೆ ಸ್ವಲ್ಪ ತಿಂಗಳು ಸ್ವಲ್ಪ ಕಳಿಯೋಷ್ಟ್ರಲ್ಲಿ ಹೇಳ್ತಾರೆ ಅವರು, ಇಲ್ಲ ಇದು ಒಳ್ಳೇದಲ್ಲ, ಇದೇನೋ ಡಯಟ್ಸ್ ಬರುತ್ತೆ, ಕೇಳ್ತಾರೆ ಬಂದು, ನಾವ್ ಈ ತರ ಡಯಟ್ ಫಾಲೋ ಮಾಡ್ತಾ ಇದೀವಿ, ಇದು ನನ್ಗೆ ತುಂಬಾ ಚೆನ್ನಾಗ್ ಅನಿಸ್ತಿದೆ ಅಂತ. ನನ್ ಗೊತ್ತಿಲ್ಲಪ್ಪ, ನನ್ಗೆ ಗೊತ್ತಿರೋದು ಒಂದೇ, ನಮ್ ಶಾಸ್ತ್ರ ಹೇಳಿದೆ 2 ಊಟ ಮಾಡಿ 2 ಸಂಧ್ಯಾ ಕಾಲದಲ್ಲಿ, ಮತ್ತೆ ಹೇಗೆ ನಮ್ದು ಷಡ್ರಸೋಪೇತ ಆಹಾರ, ಹೇಗೆ ಹಾಫ್ ಸಾಲಿಡ್, ಹಾಫ್ 1/4 ಲಿಕ್ವಿಡ್ 1/4 ವಾಯು, ಹೇಗೆ ನಮ್ಮ ಶಾಸ್ತ್ರ ಏನ್ ಹೇಳಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಇದು ನಾನ್ ಹೇಳ್ತೀನಿ ನಿಮ್ಗೆ. ಅದು ಬಿಟ್ಟು ನಿಮ್ಮ ಡಯಟ್ ನನ್ಗೆ ಗೊತ್ತಿಲ್ಲ, ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ನಾನ್ ಆಹಾರ ಔಷಧಿ ಕೊಡ್ಬೋದು. ಅದು ಬಿಟ್ಟು ನೀವೇನೋ ಡಯಟ್ ಅದನ್ನ ಎಷ್ಟೋ ಸಾವಿರ ಕೊಟ್ಟಿದೀನಿ ಡಯಟಿಷಿಯನ್ಗೆ ಅಂತ ಅದನ್ನ ಫಾಲೋ ಮಾಡಕ್ ಹೋದ್ರೆ ನಾನ್ ಔಷಧಿ ಕೊಡ್ಲಿಕ್ ಆಗಲ್ಲ. ನಿಮ್ಮ ಆಹಾರದಿಂದನೇ ನೀವೀಗ ಆಮ ಮಾಡ್ಕೊಂಡು ನಿಮ್ಮ ಕಾಯಿಲೆಯನ್ನ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀರಾ. ವಿಧಾನ ಪರಿವರ್ಜನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ರೆ ಅವರು ಬದಲಾಗ್ತಾರೆ. ಅದೇ ರೀತಿ ಹೆಣ್ಣು ಮಕ್ಳ ಜೊತೆ ಬಂದಿರೋ ತಂದೆ ತಾಯಂದ್ರಿಗೆ ಅವಾಗಿಂದ ಹೇಳ್ಕೊಂಡ್ ಬರೋದು. ಮತ್ತೆ ಈಗ ಏನಾಗಿದೆ, ಮದ್ವೆ 30 ಬೇಡ 35 ಬೇಡ, ಯಾಕಂದ್ರೆ ಕೆರಿಯರ್ ಅಂತ. ಹೆಣ್ಣು ಮಕ್ಕಳು ತುಂಬಾ ಕೆರಿಯರ್ ಅಂತ ಹೋದ್ರೆ ಕೆರಿಯರ್ ಹೋಗೋದು ತಪ್ಪಿಲ್ಲ, ಜೊತೆಗೆ ಅವರ ದೈಹಿಕ ಬದಲಾವಣೆಗಳಿಗೆ ಅವರು ಸ್ಪಂದಿಸಿ ಬೇಗ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಈಗ ನನ್ನ ಹತ್ರ 38 39 ಇದ್ದಾರೆ, ದೇ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್. ಎಲ್ಲಿಂದ ನಾವ್ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ, ಶೋಧನಾ, ಗರ್ಭ ಸಂಸ್ಕಾರ ಎಲ್ಲಾ ಫಾಲೋ ಮಾಡ್ತಾ ಇದೀವಿ. AMH ಲೆವೆಲ್ ಎಲ್ಲ ತುಂಬಾ ಅವ್ರದ್ದು ಬದಲಾಗ್ಬಿಟ್ಟಿದೆ, ಹಾರ್ಮೋನಲ್ ಚೇಂಜಸ್ ಆಗಿದೆ, ಅವರ ಒಂದು ಪೀರಿಯಡ್ಸ್ ಅಲ್ಲಿ ಇರ್ಬೋದು ಎಲ್ಲಾ ವ್ಯತ್ಯಾಸ ಆಗಿದೆ. ಯಾಕಂದ್ರೆ ಅವ್ರು ಇಷ್ಟು ವರ್ಷ ಅವರ ಏನ್ ಕೆಲಸ ಇದೆ, ಈಗ ಅನೇಕ ನೋಡ್ತೀನಿ ಟೀಚರ್ಸ್, ಮತ್ತೆ ಈಗ ಇದ್ರಲ್ಲಿ ನಮ್ಮ ಈಗ ನರ್ಸಿಂಗ್, ಮೆಡಿಕಲ್, ಈ ತರ ಕೇರಿಂಗ್ ಪ್ರೊಫೆಷನ್ ಅಲ್ಲಿ ಇರೋರು ಅಥವಾ ಆರ್ಟ್ಸ್ ಪ್ರೊಫೆಷನ್ ಇರೋ ಹೆಣ್ಮಕ್ಳಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಈ IT ಪ್ರೊಫೆಷನ್ ಅವ್ರು ಏನು ಸ್ಟ್ರೆಸ್, ಅವ್ರಿಗೆ ಈಗ ಇದು ಕೊಟ್ಟಿರ್ತಾರೆ, ಇಷ್ಟು ದಿನದಲ್ಲಿ ಇಷ್ಟು ಮುಗಿಬೇಕು ಅಂತ ಹೇಳ್ಕೊಂಡು, ಅಂತ ಪ್ರೊಫೆಷನ್ ಅಲ್ಲಿ ಹೆಂಗಸರು ತುಂಬಾ ಒದ್ದಾಡ್ತಾರೆ. ಫಸ್ಟ್ ಆಗೋದೇ ಅವ್ರದ್ದು ಮೆನ್ಸ್ಟ್ರಲ್ ಇದ್ರಲ್ಲಿ, ಯಾಕಂದ್ರೆ ಅವ್ರದ್ದು ಪಿಟ್ಯುಟರಿ ಅವ್ರದ್ದು ಏನಿದೆ ಹೈಪೋಥಲಾಮಸ್ ಫಂಕ್ಷನ್ ಇದಾಗಿ, ಮತ್ತೆ ಕೂತು ಕೆಲಸ ಮಾಡೋದ್ರಿಂದ ಪೆಲ್ವಿಕ್ ಮಸಲ್ಸ್ ಏನ್ ನಾವು ಶ್ರೋಣಿ ಅಂತ ಹೇಳ್ತೀವಿ ಸ್ಟ್ರಾಂಗ್ ಆಗಿರಲ್ಲ. ಆವಾಗ ಇಲ್ಲಿ ವೀಕ್ ಆಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ, PCOD ಬಹಳ ಒಂದು ಅವ್ರದ್ದು ಕಾಮನ್ ಆಗಿರುತ್ತೆ. ಅವರಲ್ಲಿ ರೆಗ್ಯುಲರ್ ಸೈಕಲ್ ಅಲ್ಲದೆ ಮತ್ತೆ ಎಕ್ಸರ್ಸೈಸ್ ಇರಲ್ಲ, ಊಟದ ಟೈಮ್ ಇರಲ್ಲ, ಕಂಪ್ಲೀಟ್ ನಮ್ಮಲ್ಲಿ ಏನೇನು ಮಿಥ್ಯ ಆಹಾರ ವಿಹಾರ ಏನೇನು ಹೇಳಿದ್ದಾರೆ ಅದೆಲ್ಲ ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ಅಷ್ಟು ಸ್ಟ್ರೆಸ್ ತಗೋತಾ ಇರ್ತಾರೆ, ಕ್ರಿಯೇಟಿವಿಟಿ ಅನ್ನೋದು ಇರಲ್ಲ ಅವರಲ್ಲಿ. ಹಾಗಾಗಿ ತುಂಬಾ ಅವರಿಗೆ ಸಮಸ್ಯೆ ಆಗುತ್ತೆ. ಇದನ್ನೆಲ್ಲ ನಾವು ವೈದ್ಯರಾಗಿ ಹೇಳ್ಬೋದು. ಸೊ ಇದು ಬಾಲ ಇರ್ಬೋದು, ರಜೋಮತಿ ಅಥವಾ ಕನ್ಯಾ, ಇದ್ರಲ್ಲೂ ಅಷ್ಟೇ ಅನೇಕ ನಾವು ಜವಾಬ್ದಾರಿಗಳು ತಗೋಬೇಕು. ನಾನೀಗ ಇವೆರಡು ಸ್ಟೇಜ್ ಅಲ್ಲಿ ಏನು ಒಂದು ಇದ್ರ ಬಗ್ಗೆ ಮಾತಾಡ್ಬೋದು ಅನ್ಕೊಂಡಿದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಆಗಿ ಶುರು ಮಾಡ್ತಾ ಇದ್ದೀನಿ ನಾನು. ಸೊ ಬಾಲಾವಸ್ಥೆಯಲ್ಲಿ ಆಕೆಯ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ, ಆಕೆಯಲ್ಲಿ ಬದಲಾವಣೆ, ಸ್ತ್ರೀ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ರಜೋಮತಿ ಇದ್ರದ್ದು ಹೇಳ್ತೀನಿ ಈಗ. ಸೊ ಆಮೇಲೆ ಸ್ತ್ರೀ ಶಾರೀರ, ಸುಶ್ರುತದ್ದು ಸ್ವಲ್ಪ ರೆಫರೆನ್ಸ್ ಮಾಡಿದೀನಿ, ಎಲ್ಲ ಬೇರೆ ಬೇರೆ ತುಂಬಾ ಇದೆ. ಸೊ ನನಗೆ ಕೆಲವೊಂದು ಸಿಕ್ಕಿದ್ದು ಹೇಳ್ತಾ ಇದ್ದೀನಿ. ಸ್ತ್ರೀಣಾಂ ಗರ್ಭಾಶಯೋ ಅಷ್ಟಮಾಯಿತಿ, ಆಶಯಗಳು ಹೇಳುವಾಗ 8 ಅಂತ ಹೇಳಿದ್ದಾರೆ. ಸ್ತ್ರೀನಲ್ಲಿ ಗರ್ಭಾಶಯ ಒಂದು 8th ಆಶಯ. ಏತನ್ಯೇವ ಸ್ತ್ರೀಣಾಂ ಅಪರಿಣಾಂ ಚೇತ್ ತ್ರೀಣಿ. ಇದ್ರಲ್ಲಿ ಸ್ರೋತಸ್ ಹೇಳುವಾಗ್ಲೂ ಅಷ್ಟೇ ಯಾವ ಊರ್ಧ್ವಮುಖ ಸ್ರೋತಸ್ 2 ಬರುತ್ತೆ, ಸ್ತನದ್ದು, ಸ್ತನ್ಯ ಇದ್ರದ್ದು, ಮತ್ತೆ ಆರ್ತವ ಸ್ರೋತಸ್ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಮೆನ್ಷನ್ ಸುಶ್ರುತ ಶಾರೀರ 5th ಚಾಪ್ಟರ್ದು. ಸೊ ಇದು ಪೇಶಿ ಬಗ್ಗೆ ಹೇಳುವಾಗ್ಲೂ ಅಷ್ಟೇ, ಎಷ್ಟೊಂದು ಸ್ತ್ರೀಯರಲ್ಲಿ ಎಕ್ಸ್ಟ್ರಾ 20 ಅಧಿಕ ಪೇಶಿ ಅಂತ ಹೇಳಿದ್ದಾರೆ. ಅದರಲ್ಲಿ ದಶತಾಂಸ ಸ್ತನದಲ್ಲಿ 2 ಎಕ್ಸ್ಟ್ರಾ ಹೇಳಿದ್ದಾರೆ, 5 ಯೌವನೆ ತಾಸಾಂ ಪರಿವರ್ಧತಿ. ಸೊ ಅದು ಗೊತ್ತಿರ್ಬೋದು. ಅಪತ್ಯಪತೆ ತಿಸ್ರಃ ತಾಸಾಂ ಪ್ರಸೃತೆ ಅಭ್ಯಂತರೋ 2, ಮತ್ತೆ ಮುಖಾಶ್ರಿತಂ ಬಾಹ್ಯ ಚ ವೃತ್ತೇ 2. ಎಲ್ಲ ಗರ್ಭಾಶಯದ ಸುತ್ತಮುತ್ತ ಎಷ್ಟಿದೆ ಅನ್ನೋದು ಅನಾಟಮಿ ಆಫ್ ಇದು ಅಂತ ಹೇಳ್ಬೋದು. ಅದರಲ್ಲಿ ಗರ್ಭಚಿತ್ರ ಸಂಚಿತ ತಿಸ್ರಃ ಶುಕ್ರಾರ್ಥವ ಪ್ರವೇಶನೀಯ ತಿಸ್ರಃ ಏವ. ಅಂದ್ರೆ ನಾನು ಯಾವ್ದು ಕಂಪೇರ್ ಮಾಡಿಲ್ಲ, ಏನ್ ಹೇಳಿದ್ದಾರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಗರ್ಭಾಶಯ ಅಥವಾ ಏನು ನಮ್ಮ ಇದ್ರದ್ದು ಸ್ಥಾನ ಹೇಳುವಾಗ ಪಿತ್ತಪಕ್ವಾಶಯ ಮಧ್ಯೆ ಗರ್ಭಶಯ್ಯ ಏವ ಗರ್ಭಸ್ತಿಷ್ಠತಿ. ಸೊ ಗರ್ಭಶಯ ಎಲ್ಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವೀಗ ಏನು ಮಯೋಮೆಟ್ರಿಯಂ
ಎಂಡೋಮೆಟ್ರಿಯಂ ಅಂತ ನಮ್ಮಲ್ಲಿ ಈಗ ನಾವೇನ್ ಹೇಳ್ತೀವಿ ತುಂಬಾ ಚೆನ್ನಾಗಿ ಶಂಕನಾಭ್ಯಾಕೃತಿ ಯೋನಿ ಸ್ತ್ರೀ ಆವರ್ತ ಅಂತ ಪ್ರಕೀರ್ತದ. ಸೊ ಅವ್ರಿಗೆ ಆವಾಗ್ಲೇ ಗೊತ್ತಿತ್ತು ಆವರ್ತ ಅದ್ರಲ್ಲಿ ಎಷ್ಟಿದೆ ಅಂತ. ತಸ್ಯ ತೃತೀಯತ್ವಾವರ್ತೆ ಗರ್ಭಶಯ್ಯ ಪ್ರತಿಷ್ಠತೆ. ಎಂಡೋಮೆಟ್ರಿಯಂ ಬಗ್ಗೆ ನೀಟಾಗಿ ಅವ್ರು ಆ ಕಾಲದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಥಾ ರೋಹಿತ ಮತ್ಸ್ಯಸ್ಯ ಮುಖಂ ಭವತಿ ರೂಪತಃ. ಸೊ ರೋಹಿತ ಮತ್ಸ್ಯದ ತರ ಅದರ ಒಂದು ಏನು ನಮ್ಮ ಸರ್ವಿಕ್ಸ್ ನ ಎಷ್ಟು ಚೆನ್ನಾಗಿ ಅವರು ತಿಳ್ಕೊಂಡು ಅನಾಟಮಿ ಸುಶ್ರುತನ್ ತರ ಎಲ್ಲೂ ಇರ್ಲಿಕ್ಕಿಲ್ಲ. ಸಂಸ್ಥಾನ ಯಥಾರೂಪಂ ಗರ್ಭಶಯ್ಯ ವಿದುರ್ಬುಧಾಃ. ಸೊ ಒಂದೊಂದು ಓದುವಾಗ್ಲೂ ತುಂಬಾ ಖುಷಿ ಆಗುತ್ತೆ ಎಷ್ಟು ತಿಳ್ಕೊಂಡಿದ್ರು ನಮ್ಮ ಋಷಿಗಳು ಅಂತ ಹೇಳ್ಕೊಂಡು. ಸೊ ಇದು ಅನಾಟಮಿ ಆಫ್ ನಮ್ಮ ಇದ್ರಲ್ಲಿ ಹೇಳಿರೋದು ಸುಶ್ರುತನ್ ಪ್ರಕಾರ. ನಂತರ ಅರ್ಥವದ್ದು ಹೇಳ್ತಾರೆ ರಸಾಸ್ತನ್ಯಂ ತಥೋ ರಕ್ತಂ. ಸೊ ಇದು ಅಷ್ಟೇ. ಸೊ ಶುಕ್ರ ಮತ್ತೆ ಆರ್ತವ ಸೇಮ್ ಅಂತ ಕೆಲವು ಕಡೆ ಇದೆ. ಯಾಕಂದ್ರೆ ಟೋಟಲ್ ಶುಕ್ರ ಫಾರ್ಮ್ ಆಗಕ್ಕೆ ಅರೌಂಡ್ 45 to 50 days. ಅದೇ ತರ ಇದು ರಸದಿಂದ ಆರ್ತವ ಆಗ್ಲಿಕ್ಕೂ ಅಷ್ಟೇ ಟೈಮ್ ಬೇಕು. ಅಂದ್ರೆ ಆತರ ತಗೊಂಡ್ ಹಾಗೂ ಅನ್ಕೋಬಹುದು ನಾವು ಅಂತ ಹೇಳ್ತಾರೆ. ಸೊ ಕೆಲವು ಕಾಂಟ್ರವರ್ಸಿ ಇದೆ ಅದ್ರಲ್ಲಿ. ಸೊ ನಾನು ಇದು ಸಿಂಪಲ್ ಆಗಿ ರಸಾಸ್ತನ್ಯಂ ತಥೋ ರಕ್ತಂ ರಸಾದೇವ ಸ್ತ್ರೀಯ ರಕ್ತಂ ರಜಸನ್ಯ ಪ್ರವರ್ತತೆ. ಸೊ ಅದೆಲ್ಲ ಗೊತ್ತು. ತತ್ವರ್ಷ ದ್ವಾದಶಾದೂರ್ಧ್ವಂ ಯಾತಿ ಪಂಚಶತಾಕ್ಷಯ. ಸೊ 12ರಿಂದ 50ನೇ ವಯಸ್ಸಿನ ತನಕ ಆರ್ತವ ಪ್ರವೃತ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಆರ್ತವಂಚ ಯದ್ಯಪಿ 12 ವರ್ಷಾದ್ ಊರ್ಧ್ವ ವ್ಯಜ್ಯತೆ. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಶ್ಲೋಕ ಅನಿಸ್ತದೆ ನಿಮಗೆ. ಚರಕ ಶಾರೀರ 4th ಅಲ್ಲಿ 30th ಶ್ಲೋಕ. ವ್ಯಜ್ಯತೆ ತಥಾಪಿ ಆರ್ತವೋ ಉತ್ಪತ್ತಿ ಗರ್ಭಕಾಲಂ ಏವ ಭವತಿ. ಸೊ ಎಷ್ಟು ಚೆನ್ನಾಗಿ ನಮ್ಮ ಏನು ಊಜೆನೆಸಿಸ್ ಏನಿದೆ ಅದನ್ನ ತುಂಬಾ ಕ್ಲಿಯರ್ ಆಗಿ ಚರಕ ಶಾರೀರದಲ್ಲಿ ಹೇಳಾಗಿದೆ. ಆರ್ತವೋ ಉತ್ಪತ್ತಿ ಗರ್ಭಕಾಲಂ ಏವ ಭವತಿ. ಗರ್ಭಾಶಯಸ್ಯ ತಥಾ ಆರ್ತವಸ್ಯ ಜೋಪಧಾನೇನ ಸ್ತ್ರೀಯ ವಂದ್ಯತ್ವಂ ವ್ಯಕ್ತಮೇವ ಗರ್ಭಾಶಯ ಬೀಜಭಾಗ ಅವಯವ ಇತಿ. ಅಂದ್ರೆ ಕ್ರೋಮೋಸೋಮ್ಸ್ ನ ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಬೀಜಭಾಗ ಅವಯವ ಇತಿ ಅದನ್ನ ಇತ್ಯತ್ರಾಪಿ ಪೂರ್ವವದ್ ವ್ಯಾಖ್ಯಾಯಮಃ. ಅಂದ್ರೆ ಅವ್ರಿಗೆ ಗೊತ್ತಿತ್ತು ವಂದ್ಯತ್ವ ಅನ್ನೋದು ಇವಾಗ ಅದು ಇದರಿಂದ ಸಹಜ ಅಥವಾ ಕಂಜನೈಟಲ್ ಎಲ್ಲ ಪ್ರಾಬ್ಲಮ್ ಸ್ತ್ರೀಯರಲ್ಲಿ ಅಲ್ಲಿಂದನೇ ಶುರುವಾಗಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆರ್ತವ ಸ್ರೋತಸ್ ಬಗ್ಗೆ ಆರ್ತವ ವಹೇದ್ವೆ ತಯೋರ್ ಮೂಲಂ ಗರ್ಭಾಶಯ ಆರ್ತವ ವಾಹಿನ್ಯಶ್ಚ ಧಮನ್ಯ. ಇದು ಗೊತ್ತಿರ್ಬೇಕು. ತತ್ರ ವಿದ್ಯಾತ್ ವಂದ್ಯತ್ವ. ಸೊ ವಂದ್ಯತ್ವ ಮೈಥುನ ಸಹಿಷ್ಣು ಇದೆಲ್ಲ ಇದ್ರ ಬಗ್ಗೆ ನಾನು ಹೆಚ್ಚು ಇದ್ರಲ್ಲಿ ಹೇಳ್ತಾ ಇಲ್ಲ. ಬರೀ ಚಿಕ್ಕ ಒಂದು ಮೆನಾರ್ಕಿ ತನಕದ ಒಂದು ಸ್ತ್ರೀಯರ ಬಗ್ಗೆ ಜಾಸ್ತಿ ನಾನು ಈ ಸಲ ತಗೊಂಡಿದ್ದೀನಿ. ಇದು ಈ ಶ್ಲೋಕ ಇಲ್ಲಿ ಅಪ್ಲೈ ಆಗುತ್ತೆ. ನ ಸ್ತ್ರೀ ರತ್ನ ಸಮಂ ರತ್ನಂ ಅಂತ. ಸೊ ಅಂದ್ರೆ ರತ್ನ ನರ್ಖ್ಯ ರತ್ನ ಅಂತ ಹೇಳ್ಬೋದು. ಅದು ಯಾಕೆ ಒಂದು ಒಳಗಡೆ ಕೇರ್ಫುಲ್ ಆಗಿ ರತ್ನ ಅನ್ನೋದನ್ನ ನಾವು ರಸ್ತೆಗೆ ಎಸೆಯಲ್ಲ. ರತ್ನ ಅಂದ್ರೆ ನಾವು ಮನೇಲಿ ಕೇರ್ಫುಲ್ ಆಗಿ ಯಾಕೆ ನೋಡ್ಕೊಳ್ತೀವಿ. ಇಟ್ ಇಸ್ ಓಜೆನಿಸಿಸ್. ಈಗ ಒಂದು ಸ್ತ್ರೀಯಲ್ಲಿ ಆರ್ಥವ ಉತ್ಪತ್ತಿ ಅವಳ ಭ್ರೂಣಾವಸ್ಥೆಯಲ್ಲೇ ಆಗಿದೆ ಅಂದ್ರೆ ಅದು ಎಲ್ರಿಗೂ ಗೊತ್ತಿರೋ ಹಾಗೆ ಅರೌಂಡ್ 3 to 4 lakhs ಆಗಿರುತ್ತೆ. ಸೊ ಆನಂತರ ಆಕೆಯ ಆಫ್ಟರ್ ಬರ್ತ್ ಹುಟ್ಟಿನಿಂದ ಅವಳ ಒಂದು ಮೆನಾರ್ಕಿ ತನಕ ಒಂದಷ್ಟು ಪ್ರಥಮ ರಜೋದರ್ಶನದ ತನಕ ಒಂದಷ್ಟು ಪುನಃ ನಾಶವಾಗಿ ಒಂದು 35ರಿಂದ 40,000 ಎಗ್ಸ್ ಅಥವಾ ಏನಿದೆ ಅಷ್ಟೇ ಅವಳಲ್ಲಿ ಅಂಡಾಣುಗಳು ಉಳಿಯಲಿಕ್ಕೆ ಸಾಧ್ಯ. ಅದು ಪ್ರತಿ ತಿಂಗಳು ಒಂದಷ್ಟು ಹೊರಟು ಎಲ್ರಿಗೂ ಗೊತ್ತಿರ್ಬೋದು ಫಾಲಿಕಲ್ಸ್ ಇದರಲ್ಲಿ ಒಂದೇ ಒಂದು ಏನು ಓವಮ್ ಒಂದೇ ಒಂದು ಪ್ರತಿ ಸರ್ತಿ ಶೆಡ್ ಆಗುತ್ತೆ. ಸೊ ಟಿಲ್ 50 years ಹತ್ರ ಒಂದಷ್ಟು ಹೋಗುತ್ತೆ, ಜೊತೆಗೆ ಒಂದಷ್ಟು ನಾಶ ಆಗುತ್ತೆ. ಆದ್ರೆ ಆಕೆಗೆ ಏನಾದ್ರೂ ಜ್ವರ ಅಥವಾ ಏನೋ ಕಾಯಿಲೆ ಬಂದಾಗ ಅಥವಾ ಆಕೆ ಇವನ್ ಸ್ಮೋಕ್ ಮಾಡಿದಾಗ ಅಥವಾ ಆಕೆ ಬೇರೆ ಬೇರೆ ದುಶ್ಚಟಗಳಲ್ಲಿ ಬಿದ್ದಾಗ ಎಷ್ಟು ಆಕೆಯ ಎಗ್ಸ್ ನಾಶ ಆಗುವ ಸಾಧ್ಯತೆ ಇದೆ. ಅದು ಸೈಂಟಿಫಿಕ್ ಸ್ಟಡಿನಲ್ಲೇ ನಾನು ಯಾವ್ದು ಹೇಳ್ತಾ ಇಲ್ಲ. ಅವರು ಸೈಂಟಿಫಿಕ್ ಸ್ಟಡಿನಲ್ಲೇ ಈಗ ಮ್ಯೂಟೇಶನ್ ಅನ್ನೋದು ಎಷ್ಟು ಜಾಸ್ತಿ ಆಗ್ತಾ ಇದೆ. ತಾಯಿಯಂದ್ರು ಮಾಡೋ ತಂದೆಯಿಂದ ಏನು ಕಮ್ಮಿ ಇಲ್ಲ, ತಂದೆಯ ಸ್ಪಮಟೋ ಇದರಿಂದನೂ ಆಗಿರುತ್ತೆ. ಆದ್ರೆ ತಾಯಿಯರು ಅಟ್ಲೀಸ್ಟ್ ಅವ್ರಿಗೆ ಶೋಧನ ಮಾಡಿದಾಗ ನಾವು ಹೊಸ ಒಂದು ಸ್ಪಮಟೋಜೆನಿಸಿಸ್ ಆಗುವ ಸಾಧ್ಯತೆ ಇದೆ. 45 to 50 days ಅಲ್ಲಿ ಆಗುತ್ತೆ. ಆದ್ರೆ ಸ್ತ್ರೀಯರಲ್ಲಿ ಹೊಸ ಒಂದು ಏನು ನಾವು ಇದನ್ನ ತರ್ತೀವಿ ಅಂತ ಆರ್ತವ ಹೊಸದ್ ಬರುತ್ತೆ ಅಂತ ನಾವು ಹೇಳಕ್